ಶೆಟ್ಟಿ ಅಂತ ಆಯಿತು ಅಲ್ಲಿ ಚಿನ್ನೈನ್ ಮಾತ್ರ ಅರೆಸ್ಟ್ ಆಗಿದೆ ನೋಡಿ ಅಲ್ಲಿ ಇಟ್ ಈಸ್ ಅ ಕೋರ್ಟ್ ಮಾನಿಟರ್ಡ್ ಇದು ಕೋರ್ಟ್ ಅವರು SITಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ SIT ಚೀಫ್ ಅದಕ್ಕೆ ಕೋರ್ಟಿಗೆ ಉತ್ತರ ಕೊಡ್ತದೆ. ಅದು ಇಲ್ಲಿ ನಾವು ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕಾಗೋದಿಲ್ಲ. ಅದು ಕೋರ್ಟಿಗೆ ಉತ್ತರ ಕೊಟ್ಟಾದ್ಮೇಲೆ ತಮ್ಗೆ ತಿಳಿಸ್ತೀವಿ. ಚಿನ್ನಯ್ಯ ಅರ್ಜಿಯಲ್ಲಿ ಕೂಡ ಈಗ ಷಡ್ಯಂತ್ರ ನಡೆದಿರೋದಕ್ಕೆ ಬೇರೆ ಬೇರೆ ಭಾಗದಿಂದ ದುಡ್ಡು ಬಂದಿದೆ, ಕೆಲವರು ಈಗ 200 ನೋಡಿ ಅದು ಮಾಧ್ಯಮದಲ್ಲಿರ್ಬೋದು ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮದಲ್ಲಿ ಕೂಡ ಪ್ರಕಟಣೆ ಆಗಿದೆ. ಇಟ್ ಈಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಅಲ್ಲ, 200 crores ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆಮೇಲೆ ಅದೇ ವ್ಯಕ್ತಿ ತಾನೇ ಇವೆಲ್ಲನೂ ಹೇಳಿರೋದು. ಸೊ ಅವರು ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಪರಿಶೀಲನೆ ಮಾಡಬೇಕಾಗತ್ತೆ. ಈ ಕೋರ್ಟ್ ಅವರು SIT ಚೀಫ್ ಉತ್ತರ ಕೊಡೋಕೆ ಹೇಳಿದ್ದಾರೆ. ಅಲ್ಲಿ ಕೊಟ್ಟಾದ್ಮೇಲೆ ನಮ್ಮ ಮುಂದೆ ಬರ್ತಾರೆ. ಈ ಬಿಟ್ಕಾಯಿನ್ ಚಾರ್ಜ್ ಶೀಟ್ ಆಗಿದೆ ಸರ್. ಬಿಟ್ಕಾಯಿನ್ ಇಡಿ ಚಾರ್ಜ್ ಶೀಟ್ ಆಗಿದೆ. ಈಗ ಹೆಸರು ಪ್ರಸ್ತಾಪ ಆದ ತಕ್ಷಣನೇ ಎಲ್ಲರೂ ಕ್ರಿಮಿನಲ್ ಅಂತ ಅಲ್ಲ. ಈಗ ಅವ್ರಿಗೆ ಕೋರ್ಟ್ ಅವರು SIT ಚೀಫಿಗೆ ಕೇಳಿದಾರಲ್ವಾ, ಉತ್ತರ ಕೊಡಲಿ. ಅವರು ಕೋರ್ಟಿಗೆ ಫಸ್ಟ್ ಉತ್ತರ ಕೊಡ್ಬೇಕು. ನಾವು ಮಾಧ್ಯಮದಲ್ಲಿ ಬಂದು ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸರ್, ಇನ್ನೊಂದು ಈ ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಲಾಸ್ಟ್ ಟೈಮ್ ಸರ್ಕಾರ ಒಂದು ಆಕ್ಟ್ ಕೂಡ ತಂದು ಕಾನೂನೆಲ್ಲ ಇದು ಮಾಡಿದ್ರು. ಆದರೆ ಇದುವರೆಗೂ ಕೂಡ ಧರ್ಮಸ್ಥಳ ಸಂಘದವರು ಯಾವುದನ್ನು ಅದನ್ನ ಫಾಲೋ ಮಾಡ್ತಾ ಇಲ್ಲ. ಸೊ ಸರ್ಕಾರ ಏನು ಮಾಡುತ್ತೆ ಸರ್ ಈ ವಿಚಾರದಲ್ಲಿ? ಯಾಕಂದ್ರೆ ಅವ್ರ ಜೊತೆ ನೋಡಿ NBFCs ಇರ್ಬೋದು ಅಥವಾ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಯಾರು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವ್ಯಾಪ್ತಿನಲ್ಲಿ ಬರ್ತಾರೆ. ಅದಕ್ಕೆ ಈ ಹೊಸ ಕಾನೂನು ತಂದ ಮೇಲೆ ಯಾರ್ಯಾರು ಉಲ್ಲಂಘನೆ ಮಾಡಿದ್ದಾರೆ ಏನೇನಿದೆ ಅಂತ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ. ಅದನ್ನು ಮುಂದಿನ ವಾರ ಇರ್ಬೋದು ಅಥವಾ ಒಂದು 10 ದಿನ ಆದಮೇಲೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅದನ್ನು ತಿಳಿಸ್ತೀನಿ. ಬಟ್ ಆದರೆ ಅದೇನು ಬರೀ ಧರ್ಮಸ್ಥಳಕ್ಕೆ ಸೀಮಿತ ಆದಂಥ ಒಂದು ಕಾಯ್ದೆ ಅಲ್ಲ. ಅದು ಇಡೀ ರಾಜ್ಯಕ್ಕೆ ಎಲ್ಲ ಯಾರೇ ಇದ್ರೂ ಕೂಡ ಇವರೇ ಒಂದು ಕಾಯ್ದೆ ತಂದ ಮೇಲೆ ಎಲ್ಲರೂ ಕೂಡ ಅನ್ವಯಿಸ್ತದೆ. ಅದು ಯಾವುದೇ ಸಂಘ ಸಂಸ್ಥೆದಿರ್ಬೋದು ಅಥವಾ ಯಾವುದೇ ಟೆಂಪಲ್ ಟ್ರಸ್ಟ್ ಇರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು, ಎವ್ರಿಬಡಿ ಹ್ಯಾಸ್ ಟು ಫಾಲೋ ದ ಲಾ. ಆದರೆ ಧರ್ಮಸ್ಥಳ ಸಂಘದಲ್ಲಿ 106 ಕೋಟಿ ರೂಪಾಯಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಸರ್. ಯಾಕಂದ್ರೆ ಯಾರ ಹತ್ರನೂ ಅವರು ಆನ್ಲೈನ್ ಪೇಮೆಂಟ್ ತಗೊಳ್ತಾ ಇಲ್ಲ. ಅದೇ ಏನಿದ್ರೂ ಕೂಡ ಅದು ತನಿಖೆ ಮಾಡಬೇಕಲ್ಲ. ಯಾಕಂದರೆ ಕಂಪ್ಲೇಂಟ್ ಏನಿದೆ ಅಂತ ಅದು ಸಂಪೂರ್ಣ ಮಾಹಿತಿ ನನಗಿಲ್ಲ. ಅದು ಈಗ ತಾವು ಹೇಳಿದ್ಮೇಲೆ ನನಗೆ ಗೊತ್ತಾಗಿರೋದು. ವಿಲ್ ಚೆಕ್ ಆನ್ ಇಟ್. ಬಟ್ ಒಂದು ಕಾಯ್ದೆ ತಂದ ಮೇಲೆ ಇಟ್ ಈಸ್ ನಾಟ್ ಲಿಮಿಟೆಡ್ ಟು an individual or one particular institution. ಅದು ಎಲ್ಲರಿಗೂ ಅನ್ವಯಿಸ್ತದೆ. ಅದು ಬಿಟ್ಕಾಯಿನ್